ಇನ್ನೇನು ಕೊಡ್ಲಪ್ಪ. ಅಲ್ಲ ಕನ್ನಡ ಜನ ಒಳ್ಳೆ ಚೆನ್ನಾಗಿ ತಿರುಗಾಡ್ತಾರೆ ಇಲ್ಲೆಲ್ಲವ. ನೀವು ತಿಂಡಿಯೇ ಮಾಡಿಬಿಟ್ರೆ ಇಡ್ಲಿ ದೋಸೆ ಬಾತು ಇವು ನಾಷ್ಟು ತರ್ತಾರೆ ಉಪ್ಪಿಟ್ಟು ಅಂತೆಲ್ಲ ಮಾಡಿದ್ರೆ ಓಡಾಕಿಲ್ಬೇಡ ಇಲ್ಲಿ ಮಾಡಿ ಚೆನ್ನಾಗಿ ತಿಂಡಿ ಅದಕ್ಕೆ ಓಡೇ ಓಡ್ತಕ್ಕತೆ ಮಂತವ್ರು ದಿಕ್ಕು ತಪ್ಪು ಅಂದಾಗ ಊಟ ತಿಂಡಿ ಸಿಗುತ್ತಂತ ಜನಗಳು ಗೊತ್ತಾದ್ರೆ ಎಲ್ಲ ಊಟ ಮಾಡ್ತಾರೆ ಮೀನು ರೋಡ್ತಾನೆ ಮಾಡಿದಕ್ಕನಪ್ಪ ಮಾಡ್ತಲೇ ಸರಿಯಾಗಿ ಓಡಲಿಲ್ಲ ಸುಮ್ಮನೆ ಈಗ ಏನು ಎಲ್ಲ ರೇಟ್ ಜಾಸ್ತಿ. ಎಣ್ಣೆನೇ ಒಂದು ಲೀಟ್ರ್ 150 ರೂಪಾಯಿ ಲೀಟ್ರ್ ಆಗದೆ. ಎಲ್ಲ ಖರ್ಚುಗಳುವೆ ಐಟಮ್ ಖರ್ಚು ಭಾರಿ ಖರ್ಚು. ಅದಕ್ಕೆ ಮಾಡದೆ ಬೇಡ ಅನ್ಕೊಂಡು ಬಿಟ್ಬಿಟ್ಟಿವಿ ಕಣಪ್ಪ. ಏನೋ ಟೀ ಕಾಫಿ ಮಾಡ್ಕೊತೀವಿ ಆಮೇಲೆ ಪಪ್ಸ್ ಹೊರಗಡೆ ತರಿಸ್ಕೊಂಡು ಮಿಡಿಕತೀವಿ ಓವನಲ್ಲಿ. ಯಾಕೆ ಓಡಕ್ಕಿಲ್ವ ಇಲ್ಲಿ ಅಂತೆ ಏನೇ ವ್ಯಾಪಾರ ಆಗೋದು ಅಂದರೆ ವ್ಯಾಪಾರ ಆಯ್ತಿಲ್ಲ ಏನಿವೆ. ಅದಕ್ಕೆ ಏನೋ ಈ ಸುಮ್ಮನೆ ಚಿತ್ರ ಹೆಂಗ್ ಜೊತೆಗೆ ಅದು ಮಾಡ್ಕೊಳ್ಳೋದು ಅಂದ್ಬಿಟ್ಟು ಈಗ ಕುರ್ಕುರಿ ಅದು ಇದು ಮುಡಿಕೊಂತೀನಲ್ಲ ಜೊತೆಗಿರಲಿ ಅಂತ ಕಾಫಿ ಟೀ ಮುಡಿಕತೀನಿ ಅಷ್ಟೇ. ಅದು ಚೆನ್ನಾಗಿ ಮಾಡ್ತಿದ್ರಿ ಟೀಯ ನೀವು. ಅದಕ್ಕೆ ನಾನು ಎಲ್ಲೂ ಟೀ ಕುಡಿಯಕ್ಕೆ ಇಲ್ಲಿಗೆ ಬರ್ತೀನಿ. ನಮ್ಮ ಮುಟ್ಟೆವಳಕನಪ್ಪ ಮಾಡಿದ್ರು ಟೀಯ ಅಕ್ಕವ್ರು ಮಾಡಾರ ನಾನೇ ಮಾಡೋದು. ಓ ಹಣ ಅಕ್ಕೋರು ಅವರಲ್ಲ ನೀವು ಯಾಕೆ ಯಾವ್ದಾರದು ಇಡ್ಲಿ ಸಾಂಬಾರು ಚಟ್ನಿ ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ಒಂದು ರೈಸು ಒಂದು ಹಪ್ಪಳ ಒಂದು ಉಪ್ಪಿನಕಾಯಿ ಒಂದು ರಸಮು ಏನೋ ಮಾಡಿ ಮಾಡ್ಕೋಬೋದಲ್ಲ. ಹೇಳಿಲ್ವಪ್ಪ ನಮ್ಮ ಹೇಳಿ ಏನಿಲ್ಲ ಮಾಡಕ್ಕೆ ಮಾಡ್ತಾಳೆ ಮಾಡ್ಬೋದು ಇಲ್ಲ ಅಂತ ಹೇಳಕ್ಕಿಲ್ಲ. ಆದ್ರೆ ಓಡಕ್ಕಿಲ್ಲ ಕಣಪ್ಪ ಮಾಡ್ಕೊ ಹೋಗ್ಬೋದು. ಏನು ಗೀಟ ಕಣಪ್ಪ ಇಲ್ಲಿ ಇನ್ನೇನು ಮಾಡಿರಿ ಗೀಟಕ್ಕಿಲ್ಲ ಅಂದಮೇಲೆ ಗೀಟಲ್ಲ ಅಂದಮೇಲೆ ಲಾಸ್ ಮಾಡ್ಕೊಳಕ್ಕಾಗದ ಬಿಡೋಣ ಪರವಾಗಿಲ್ಲ. ನೀನು ಯಾವ್ರಪ್ಪ ನಾನೇ ಪಕ್ಕದೂರವಣ ಡ್ರೈವಿಂಗ್ ಕೆಲಸ ಮಾಡ್ತೀನಿ ಓದಾರದು ತಿಂಡಿ ತಿಂದಲ್ಲಿ ಬಂದ್ಬಿಟ್ಟೆ ಅದಕ್ಕೆ ಹೊಟ್ಟೆಗಿತ್ತು. ಇಲ್ಲಿ ನೋಡಿದ್ನಲ್ಲ ನಿಮ್ಮ ತವಿರೋ ತಿಂಡಿ ಏನೋ ಇರ್ಬೋದು ಏನು ಅಂದ್ಬಿಟ್ಟು ಹಂಗೆ ಇಳ್ದೆ ಅಣ್ಣ. ನೋಡಿದ್ರೆ ತಿಂಡಿ ಇಲ್ಲ ಅಂದ್ರಲ್ಲ ಅದಕ್ಕೆ ಪಪ್ಸ್ ನೋಡಿ ಟೀನು ತಗೊಂಡಿದ್ದೀನಿ. ತಿಂಡಿ ಮಾಡಿರಪ್ಪ ತಿನ್ನು ಆಮೇಲೆ ಮಾತಾಡೋದಾಯ್ತು. ಬಣ್ಣ ದುಡ್ಡು ಕೊಡ್ತೀನಿ ಕುಡಿಬೇಕಪ್ಪ ತಿನ್ನು. ಸರಿ ಅಣ್ಣ ಟೀ ಕಾಲಿಗೆ ಇನ್ನೂ ಟೀ ಮಾಡ್ಕೊಂಡು ಮಡಿಕೊಳಿವೆ ಯಾಕೆ ಸುಮ್ಕಿರಿ ಇನ್ನೊಂದು 4 ಟೀ ಆಗಬೇಕತ್ತೆ ಮೊದಲು ಕೊಡೋದ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡ್ರೆ ಚಂದಿಲ್ಲ ಅಂತಾರೆ ಮೇಲೆ ತಗೊಳಕ್ಕೆ ಮೊದಲು ಅದೆಲ್ಲ ಖಾಲಿಯಾಗಿ ಆಮೇಲೆ ಬೇಕಾದ್ರೆ ಮಾಡ್ಕೊತೀನಿ ಅಂತೆ. ಹೋಗ್ಬಿಟ್ಟು ಮನೆಗೆ ಕೊಟ್ಬರೋಣ ನೋಡ್ಕೊಂಡು ಎಲ್ಲಿ ಸರಿ ಕತೆ ಹೋಗಿ ಹಂಗೆ ಇನ್ನೊಂದು 2 ಲೀಟ್ರ್ ತಗೋಬೇಕು. ನಾನು ಮಡಿಕೋಬೇಕು ತಾನೆ ಒಂದು 4 ಲೀಟ್ರ್ ಹೋಗಿ ಇವತ್ತು ಟೀ ಜಾಸ್ತಿ ಹೊಡ್ತು ಅದಕ್ಕೆ ಕತೆ. ಸರಿ ಬರ್ತೀನಿ ತಾಳು ಅವ್ರ ಹತ್ರ ದುಡ್ಡು ಇಸ್ಕೊಬಿಡು. ಸರಿ ಕತೆ ಹೋಗಿ ಇಸ್ಕೊತೀನಿ ಏನೊಂದು ಪಪ್ಸು ಟೀ ತಾನೆ. ಪಪ್ಸ್ಗೆ 20 ರೂಪಾಯಿ ಇಸ್ಕೋ ಟೀ 20 ರೂಪಾಯಿ ಇಸ್ಕೋ. ಸರಿ ಕತೆ ಬಿಡಿ. ನನ್ನ ನಿನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಆಡಿತು ರಾಗವು ಒಂದೇ ತಾಳವು ಒಂದೇ ಎಂದು ಒಂದಾಯಿತು ಬಾಳು ಹಸಿರಾಯಿತು. ಯಾರೋ ಫೋನ್ ಮಾಡ್ತಾರಲ್ಲಪ್ಪ ಮಡ್ಗಣ ಇಷ್ಟು ಚೇರ್ ಮೇಲೆ ಮಡ್ಗು ಮಾತಾಡೋಣ ಕನಕ ಯಾರ ಕಡೆ ಫೋನ್ ಮಾಡ್ತಾವ್ರೆ. ನನ್ನ ನಿನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಆಡಿತು ಭಾವವು ಒಂದೇ ತಾಳವು ಒಂದೇ ಎಂದು ಒಂದಾಯಿತು ಬಾಳು ಹಸಿರಾಯಿತು ಏಕಾಂಗಿ ತಾಳದಲ್ಲಿ ನಾನು ನಿನ್ನ ಮರೆಯಲಿದೆ ನಿನ್ನ ಆಸೆ ನನ್ನ ಪ್ರೀತಿ ನಿನಗಿರಲಿ ನಿನ್ನ ಪ್ರೀತಿ ನನಗಿರಲಿ. ಅಣ್ಣ ಫೋನ್ ತೆಗಿಯೋಣ. ತಾಳಕ ಯಾರ ಕಡೆ ಹಿಂಗೆ ಅರ್ಜೆಂಟಾಗಿ ಮಾಡ್ತಾವ್ರೆ. ಅಣ್ಣ ತಿಂತೇರಣ್ಣ ಬರ್ತೀನಿ. ಅಕ್ಕ ದುಡ್ಡು ಕೊಟ್ಬಿಡ್ತೀನಿ ತಾಳಕ ಕುಡಿವೆ ತಾಳು ಬರ್ತೀನಿ. ಅದಕ್ಕೆ ಫೋನ್ ತೆಗಿತಿರೋರು ಅಷ್ಟೊಂದಿನ ಫೋನ್ ಮಾಡ್ತಾ ಇದ್ರೆ ಅದೇನು ಮಾಡ್ತಾ ಇದ್ದೀರಿ ನಮ್ಗಂತೂ ಚೂರು ಜ್ಞಾನ ಇಲ್ಲ. ಫೋನ್ ಮಾಡೋದ ಮಟ್ಟದಂತ ಅನ್ನಕ್ಕಿಲ್ಲ. ನಾನು ಮಾಡಿದ್ರೆ ಎತ್ತಕ್ಕಿಲ್ಲ ಬಿಡಿ ನೀವು. ರೇಪಲ್ಲಿ ಸಿಂಗಂದಿ ರೇಖಂಗಂದಿ ಸುಮ್ಕಿರು. ನಾನು ಡ್ರೈವಿಂಗ್ ಮಾಡೋಕೆ ಫೋನ್ ಮಾತಾಡ್ಕೊಂಡು ಕೂತ್ಕೊಳಕದ. ಈಗ ಒತ್ತಾಗ ತಿಂಡಿ ತಿಂತಿರ್ವಲ್ಲ ಅದಕ್ಕೆ ತಿಂಡಿ ತಿನ್ನೋದು ಅಂದ್ಬಿಟ್ಟು ನಿಲ್ಲಿಸ್ದೆ ಗಾಡಿಯ ನಿಲ್ಲಿಸ್ಬಿಟ್ಟು ಬಂದೆ. ಇಲ್ಲಿ ನೋಡಿದ್ರೆ ತಿಂಡಿ ಇಲ್ಲ ಅದಕ್ಕೆ ಟೀ ತಗೊಂಡು ಪಪ್ಸ್ ತಿನ್ನೋದು ಅಂದ್ಬಿಟ್ಟು ನೋಡ್ತಾವ್ನಿ. ನಾನು ಕೂತ್ಕೊಂಡೆ ನೀನು ಫೋನ್ ಮಾಡ್ತಾ ಇದ್ವಿ. ಇಟ್ಕೊಂಡಾಗ ತಿಂಡಿ ತಿಂದಿದ್ದೀರಾ ನೀವು. ಮಗ ಏನು ಮಾಡ್ತಿದ್ದಾನು ನಿಮ್ಮ ಮಗ ಏನು ಮನಗವನೆ ಬಡ್ಡೆ ಇದ್ದಾಬ್ರು ಎಷ್ಟೊತ್ತ ನಿದ್ದೆ ಮಾಡ್ತಿರ್ತಾನಲ್ಲ. ಹಾಂ ಸಾಂಬಾರಿ ಮುಡಿಯೋದು ಎಷ್ಟೊಂದು ನಿದ್ರೆ ಮಾಡ್ತಾ ಇರ್ತದೆ ಸಂಜೆ ಗಂಟ ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ. ನನ್ನ ಮಗ ಯಾಕೆ ಸೋಮಾರಿ ಅದನು ನೀನು ಸೋಮಾರಿ ನೀನು ಮನಿಕೊಂಡು ಅದ್ಬಿಟ್ಟು ಪಾಠ ಮಾಡಿರೋದು ಮನಿಕೊಂಡು ಎಲ್ಲ ಚೆನ್ನಾಗಿದ್ದಾರಾ ಹೆಂಗಿದ್ದಾರು ಬಾವರು ನಿಮ್ಮ ಅವ್ವರು ನಿಮ್ಮ ಅಮ್ಮ ಇಲ್ಲವ ಎಲ್ಲ ಚೆನ್ನಾಗವ್ರೆ. ನೀವು ಹೆಂಗಿದ್ದೀರಿ. ಚೆನ್ನಾಗಿವ್ನಿ ಕತೆ. ಸರಿ ಇಷ್ಟು ಬರೋಕಿಲ್ಲ ಈ ವಾರ ಬರ್ತೀನಿ ಅಂದಿರಿ ಮತ್ತೆ ನೆನೆನೆ ಬರ್ಬೇಕಾಗಿತ್ತು ಬಂದಿವಿಲ್ಲ ಏನಿವಿಲ್ಲ. ಅದೇ ಬರೋದಂತ ಅಂದೆ ಯಾಕೆ ಬರೋಕ್ಕೆ ಟೈಮ್ ಆಗಲಿಲ್ಲ. ಸುಮ್ಮನೆ ಆಗ್ತೀನಿ ನಿಂತಿದ್ದೆ ಒಂದು ಸೈಡ್ ಸಿಕ್ಕೇನು ಬರ್ತೀನಿ ಒಂದು 4 ಇರ್ತೀನಿ ಸುಮ್ಮನೆ ನನಗೂ ಬೇಜಾರಾಗ್ಬಿಟ್ಟದೆ. ಚೆನ್ನಾಗಿ ನೇಗಾಡ್ತದೆ ಮಕ್ಕನೆಲ್ಲ ನೋಡ್ಕೊಂಡು ಬನ್ನಿ ಹೋಗಿವ್ರಿ. ಹಾಂ ನೇಗಾಡಣ ಮಕ ನೋಡ್ಕೊಂಡಾಗ ಗುರ್ತಿಡಿತಾನೆ ನಂದಿನಿ ಹೆಂಗಿದ್ದಾಳು ಅತ್ತೆ ಹೆಂಗಿದ್ದದು ಒಂದ್ಗಿನೂ ಏನೋ ಮಾಡಿಲ್ಲ. ನಾನು ಹೋಗಿಲ್ಲ ಹೋಗ್ಬೇಕು. ಅಯ್ಯ ಅಜ್ಜಿ ಕತ್ತವರೆಲ್ಲ ಚೆನ್ನಾಗಿದ್ದಾರ ಮಾವರೆಲ್ಲವ ಚೆನ್ನಾಗವ್ರೆ ಎಲ್ಲವ ಎಲ್ಲ ಚೆನ್ನಾಗವ್ರೆ ಕತೆ. ನೀನು ಚೆನ್ನಾಗಿರು ಮಗಿಗೆ ಏನಾದ್ರು ಬೇಕಾ. ಮಗಿಗೆ ಏನ್ ತಂದಿರಿ ಇಲ್ಲೇ ಅಣ್ಣ ತಂದು ಕೊಡ್ರೆ ಸುಮ್ಮನೆ ಏನು ಬೇಡಿ ಕತೆ ಹೇಳು ಮಗ ಏನೋ ತಿಂದದ ತಂದ್ಕೊಡ್ತೀನಿ. ಎಲ್ಲ ಚೆನ್ನಾಗವ್ರೆ ಕತೆ. ನೀನು ಚೆನ್ನಾಗಿರು ಮಗಿನ್ಗೆ ಸುರ್ಲೆಕ್ಸು ಆರ್ಲೆಕ್ಸು ಏನಾರು ತರೋಣ. ಬ್ಯಾಡಿ ಏನು ತರಬೇಡಿ. ಅಮ್ಮ ಹೊರಗಡೆ ಏನು ತಿನ್ನಕ್ ಕೊಡ್ತಿಲ್ಲ ನನಗೂ ತಿನ್ನಕ್ ಕೊಡ್ತಾ ಇಲ್ಲ ಮಗಿನ್ಗೂ ಕೊಡಕ್ಕಿಲ್ಲ ಕತೆ ಏನು ತರಬೇಡಿ. ತಿಂದೇನು ತಿಂದಿ ಮತ್ತೆ ಊಟ ಬಿಡಿ. ಏನಾರೇ ಚಿಕನು ಆಮೇಲೆ ಕಬಾಬು ಮಟನು ಅವೇನಾರು ಕೊಡ್ಸ್ಕೊಬರೋಣ ಹೋಟ್ಲಿಂದ. ಹಂಗಿನ ಬಿಟ್ಟಿರಿ ಆಮೇಲೆ ಇಲ್ಲೇ ಅಮ್ಮ ಅದೇ ಕಾಲೆಲ್ಲ ಹಾಕಿ ಮಾಡ್ತಾರಲ್ಲ ಹೋಟ್ಲಲ್ಲಿ ಅಂತ್ಯದು ಆಮೇಲೆ ತಲಕಲ್ ಸಾರು ಅದೆಲ್ಲನೂ ಹುಸಿ ಮಾಡ್ಕೊಟ್ಟಿದ್ದಿಲ್ಲ. ಸೂಪ್ ಮಾಡ್ಕೊಟ್ಟಿದ್ದ ಹುಸಿ ಚೆನ್ನಾಗಿ ಮಾಡ್ಕೊಟ್ಟಿದ್ದಿಲ್ಲ. ಬೇಕಾದ್ರೆ ಬನ್ನಿ ನಿಮ್ಗೊಂದ್ಸ ಮಾಡಿಸ್ಕೊಡ್ತೀನಿ ನಿಮ್ಗೆ ಇಷ್ಟ ಅಲ್ಲ ಅದು.
ಹಂಗಾರೆ ಅಮ್ಮನ ಕೈ ರುಚಿ ನಾನು ನೋಡೇ ನೋಡ್ತೀನಿ ಕತೆ ನಾನೇ ಮಟನ್ ತಂದ್ಬಿಡ್ತೀನಿ ಬಿಡು ತಲಕಲ್ಲ. ಬಿಡಿ ತರಬೇಡಿ, ಇಲ್ಲಿ ಅಮ್ಮ ಹೊಸದಾಗಿ ನೋಡ್ಕೊತಬೇಕತೆ, ನೋಡ್ಕೊಂಡು ತಕೊಳ್ಳೋದು, ಸಿಕ್ಕಿದೆಲ್ಲ ತರಬೇಡಿ. ಎಲ್ಲಾನು ಬೇಡ ಬೇಡ ಅಂತಿದ್ದಲ್ಲ ಪ್ರತಿ ನೀನು. ಏ ಅಮ್ಮ ಹಂಗೆ ಮತ್ತೆ ಮಾಡೋದು, ಇಲ್ಲಿ ಅಣ್ಣರು ಏನಂತ ತಂದ್ರೆ ಬಾಯ್ಬಿಡ್ಕತ್ತದೆ, ತರಬೇಡ ನೋಡ್ಕೊಂಡು ಮಾಡ್ಕೊಂಡು ತರಬೇಕು, ಬಾಳ್ತಿ ಕೊಡೋದು ಅಂತ. ಮತ್ತೆ ಅಮ್ಮನ್ನ ಹಾಗೆ ಕಾಸು ಕೊಟ್ಬಿಡ್ತೀನಿ ತಗತ್ತದಂತೆ. ಬನ್ನಿ ಸುಮಾರು ದಿವಸ ಆಯ್ತಲ್ಲ, ನೀವು ಬಂದೇ ಇಲ್ವಲ್ಲ. ಗೊತ್ತಿನ ಬಿಡು ಪರತಿ, ನನಗೂ ಬೇಜಾರಾಗ್ಬಿಟ್ಟದೆ ಕತೆ. ಆಗ ಮನಗವನೇ ಇಷ್ಟೊಂಥರ ಮಾತಾಡಿದ್ರು ಮನ್ಗಿದಾನ. ಏನ್ ಮಾಡೋಣ, ವಾತಾವರಣ ಮನೆ ಕತ್ತಾನೆ, ರಾತ್ರಿ ಜೀವ ತೆಗಿತಾನೆ ನಮ್ದ. ಯಾರು ನೋಡ್ಕೊಂಡ್ರು ನೀನೇ ಹೆಚ್ಚಾಗಿರ್ಬೇಕಾ? ನನ್ನ ಎಚ್ಚರಾಗಿಟ್ಬಿಟ್ಟಾರ ಅವರು, ಅಮ್ಮ ಹೂವ ಎಲ್ಲ ನೋಡ್ಕೊತಾರೆ, ಆಮೇಲೆ ಸತ್ಕೆ ಅದೇ ಮಾಲತ್ಗೆ ಎಲ್ಲ ನೋಡ್ಕೊತಾರೆ. ನಿಮ್ಮ ಹೊತ್ತಿಗೆ ಚೆನ್ನಾಗಿರ್ತದ? ಚೆನ್ನಾಗವ್ರೆ, ಬನ್ನಿ ಕೇಳ್ತಿದ್ರು, ಯಾಕೋ ಅಣ್ಣನೇ ಬಂದಿಲ್ಲ ನವೀನಣ್ಣ ಅಂತ. ತಿನಿ ಪಾಪ ಅವನ್ನೆಲ್ಲ ನೋಡಿ ಸುಮಾರು ದಿವಸ ಆಯ್ತು ನೋಡಿ, ಭಾರಿ ದಿನ ಆಯ್ತು ಬರ್ಬೇಕು ನೋಡಕ್ಕೆ ಕತೆ. ಚೆನ್ನಾಗಿ ನೋಡ್ಕೊಂಡ್ ಮಗವ. ಇಲ್ಲ ನಿಮ್ಮ ಹೇಳಿ ಅಂದ್ಬಿಟ್ಟು ನನ್ನ ಮಗನ ಚೆನ್ನಾಗಿ ನೋಡ್ಕೊಂಡ್ರೆ ಹಂಗೆ ಏರ್ಸ್ಕೊಂಡಿನಿ. ಬನ್ನಿ, ನೀವು ಸರಿಯಾಗಿ ಬಾರಿಸ್ತಾನೆ ಅವನು. ಅರ್ಸನು ಅಷ್ಟು ದೊಡ್ಡವನಾಗ್ಬಿಟ್ಟಿದಾನ? ಬಂದು ನೋಡಿ ಹೆಂಗವನಿ ಅಂತ. ಬಿಡು, ರಜೆ ಕಟ್ಕೊಂಡು ಬರ್ತೀನಿ ಕತೆ. ಚಿಕ್ಕತೆಯವ್ರಿಗೂ ಬರಕ ಆಸೆ ಕರ್ಕ ಬರ್ಬೇಕು ತಾನೆ, ನೀವು ಕರ್ಕೊಂಡು ಬಂದಿರ್ಬೇಡಿ, ಏನಿರಲಿಲ್ಲ ಕರ್ಕ ಬನ್ನಿ ಪಾಪ. ಬರ್ತೀನಿ ಬಿಡು, ಕರ್ಕೊಂಡು ಬರ್ತೀನಿ ಬಿಡು. ಸರಿ, ಅಲ್ಲ ಪಪ್ಸ್ನುವೆ ಟೀರು ಕುಡ್ಕೊಂಡು ಗ್ಯಾಸ್ಟ್ರಿಕ್ ಆಯ್ತಿಲ್ವಾ, ಊಟ ಮಾಡಿ ನೀವು ಅದೇ ಕಂಗಿದ್ ಮಾಡಿರಿ. ಏನವ ಅವ್ವ ಅಮ್ಮ ಎಲ್ಲ ಅವರು ಹೊತ್ತು ಮಾಡಿರ್ತಾರೆ, ನನಗೆ ಮಾಡಿರ್ತಾರೆ ಯಾರು? ನಿಮ್ಮವ್ವ ನಿನ್ನ ಮನೆಗೆ ಹೋಯ್ತೀನಿ ಅಂತಿದ್ದು, ಹೋಗಿದ್ದೇನೋ ಗೊತ್ತಿಲ್ಲ, ಹಂಗ ಅಂತಿತ್ತು, ಹೋಗಿರ್ಬೇಕು ಅಂತ ಅನ್ಕೋತೀನಿ. ಸರಿ, ಊಟ ಮಾಡಿ ಕೂತಿದ್ದೀರಿ, ಕಾಪಿ ಎಲ್ಲ ಆರೋಯ್ತೆ, ನಾವು ಕುಡ್ಕೊಳ್ಳಿ. ಬಿಡ್ತೀನಿ. ಇನ್ನೇನು ಸಮಾಚಾರ? ಏನಿಲ್ಲ, ನೀವೇ ಹೇಳ್ಬೇಕು. ನಾನು ಏನು ಹೇಳನೆ, ನೀನೇನು ಆರಾಮಾಗಿರು. ಸರಿ ಆಯ್ತು, ಊಟ ಮಾಡಿ, ಫೋನ್ ಮಾಡಿ. ನಾನು ಯಾವಾಗ ಮಾಡಕಂಟ ತಾವು ಮಾಡೋದೇ ಇಲ್ಲ, ನೀವು ಗಾಡಿ ಓಡಿಸ್ತಾ ಇರ್ತಿದ್ರಿ. ನಾನು ಯಾವಾಗ ಮಾಡಬೇಕು ಯಾವಾಗ ಬಿಡ್ಬೇಕು ಅಂತ ನಂಗೆ ಗೊತ್ತಾಯ್ತಿಲ್ಲ. ನೀವು ಹಿಂಗೆ ಊಟ ಗಿಟ ನಿಲ್ಲಿಸ್ತಿದ್ರಲ್ಲ, ಆಗ ಮಾಡಿ ಕಂಡಾಗ ತಗೊಂಡು ಹೋಗಿ. ನೀವು ಹಿಂಗೆ ಹೋದ್ರೆ ಹಿಂಗೆ ಎಲ್ಲ ಸಿಗ್ತಿದ್ವಿ ಸೀಸ, ಇಲ್ಲೊಂದು ಅಂಗಡಿ ತಂದು ನಿಲ್ಲಿಸ್ದೆ, ಟೀ ಒಳ್ಳೆ ಚೆನ್ನಾಗದೆ, ಕುಡಿತೀನಿ ಕತೆ. ಸರಿ ಮಡ್ಗನ ಬರ್ತಿ, ಸರಿ ಮಡ್ಗಿ ಹೇಳ್ಬಿಡು ಅಪ್ಪ ಫೋನ್ ಮಾಡಿತ್ತು ಅಂತ. ಬನ್ನಿ, ನಿಮ್ನ ಸರಿಯಾಗಿ ಮಾಡ್ತಾನೆ. ಕೇಳ್ತಿದ್ದ ಕತೆ, ಇನ್ನೂ ಬಂದಿಲ್ವಾ ಅಪ್ಪ ಯಾಕೆ ಬಂದಿಲ್ಲ ಅಂತ. ಓಹೋ, ಅಷ್ಟು ದೊಡ್ಡವನಾಗ್ಬಿಟ್ಟವನ, ಗೊತ್ತಿಲ್ಲ ಬಿಡು. ಹಂಗಾರೆ ನೋಡ್ಕೊ ಮಗನ್ನ. ಸರಿ, ಈಗ ಎಷ್ಟು ಬದಲಾಗವ್ರೆ ಗೊತ್ತಾ? ವಸಿ ಬದಲಾಗಿಲ್ಲ, ನವೀನ ಹಂಗೆ ಬದಲಾಗವ್ರೆ. ಮನ್ಸು ಹಂಗೆ, ನಮಗೆ ತಾಳ್ಮೆಯಿಂದ ಕಾಯ್ಬೇಕು ಅಷ್ಟೇ. ನಾನು ಒಂದು ದಿವಸ ಸತ್ತೋಗಂತ ಹೊಂಟೋಗ್ಬಿಟ್ಟಿದೆ, ಆಗ ಕುಳ್ಳಣ್ಣನುವೆ ಮಾಲತ್ಕೆನುವೆ ನನ್ನ ಕಾಪಾಡಿದ್ರು. ಇವತ್ತು ಸತ್ತೋಗ್ಬಿಟ್ಟಿದ್ರೆ ನಾನು ಇವಾಗ ಮಾತಾಡಿದ್ರೆ ನಂಗೆ ಮಾತಾಡೋಕ್ಕಾಯ್ತಿತ್ತಾ? ಅವ್ರು ಇವತ್ತು ಮಗಿನ ಜೊತೆ ಇರೋಕ್ಕಾಯ್ತಿತ್ತಾ? ನಮ್ಮ ಸಂಸಾರ ಸರಿ ಆಯ್ತಿತ್ತಾ? ತಪ್ಪ ಎಲ್ಲ ಮಾಡ್ತಾರೆ ಅಂದರೆ ತಿದ್ಕೊಂಡು ಹೋಗ್ಬೇಕು, ಕಷ್ಟ ಬಂದಾಗ ತಡ್ಕೋಬೇಕು, ದುಡುಕ್ಬಾರ್ದು. ದುಡುಕಿದ್ರೆ ನಮ್ಮ ಜೀವನ ನಾವೇ ಮಾಡ್ಕೋತೀವಿ. ನಾವು ಸಾಯ್ಬೇಕು ಅಂದಾಗ ಭಗವಂತ ಅವನೇ ಕರ್ಕೊತಾನೆ, ನಾವು ಆವಾಗ ಅವ್ರು ಕರೆದಾಗ ಹೋಗ್ಲೇಬೇಕಾಯ್ತದೆ. ಅಲ್ಲಿ ಗಂಟ ನಾವು ಏನಾದರೂ ಕಾದು ನೋಡಬೇಕು. ನಮ್ಗೆ ನಿಜವಾಗ್ಲೂ ಕಾದು ನೋಡಿದಾಗ ಒಂದು ಗ್ಯಾರಂಟಿ ಸಿಗ್ತದೆ, ದೇವರು ನಮಗೆ ಒಳ್ಳೇದು ಮಾಡೇ ಮಾಡ್ತದೆ. ಉದಾಹರಣೆಗೆ ನಾನೇ, ನನ್ನ ಮಗ, ನಾನು, ನನ್ನ ಗಂಡ ಎಷ್ಟು ಖುಷಿಯಾಗಿವಿ ಗೊತ್ತಾ? ಆಮೇಲೆ ಹೂವು ನಾನು ಏನೇ ತಪ್ಪು ಮಾಡಿದ್ರು ಹೂವು ಅವರೆಲ್ಲ ನನ್ನ ಮಾತಾಡ್ಸ್ಕೊಂಡ್ರು. ಆಮೇಲೆ ನಮ್ಮ ಆಲತ್ಗೆ ನಮ್ಮ ಕುಳ್ಳಣ್ಣನ ಸಪೋರ್ಟ್ ನನಗೆ ಜಾಸ್ತಿ ಇತ್ತು. ಹಿರಿಯತ್ಕೆರು ನಮ್ಮ ಬಿಟ್ಬಿಟ್ಟು ಹೋದ್ರೂ ನಮ್ಮ ಕಿರಿಯತ್ಗೆ ನಾನು ಯಾವತ್ತೂ ಕೆಟ್ಟದಾಗ ನೋಡೇ ಇಲ್ಲ. ಎಷ್ಟು ಚೆನ್ನಾಗಿ ನೋಡ್ಕೊಳ್ದೆ ಗೊತ್ತಾ ನಮ್ಮ ಅಣ್ಣ ಅವರೆಲ್ಲವ. ನಾನು ಏನು ತಿನ್ನಬೇಕು, ನಾನು ಏನು ಉಡಬೇಕು ಅಂದ್ರೂ ಎಲ್ಲನೂ ಅವರೇ. ನನಗೆ ಯಾವುದು ಕೊರತೆ ಇಲ್ಲ. ದೇವರು ಅವ್ರಿಗೂ ಒಳ್ಳೇದು ಮಾಡಲಿ, ನನಗೂ ಒಳ್ಳೇದು ಮಾಡಲಿ. ಇನ್ನೇನಪ್ಪ, ಇನ್ನೇನು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವೀಡಿಯೋ ನೋಡೋಕ್ಕೆ ಧನ್ಯವಾದಗಳು. ಹಂಗೆ ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಈ ಪಾರ್ಟಿ ಏನು ಹೆಂಗೆ ಅಂತ. ನಮಸ್ಕಾರ, ಧನ್ಯವಾದಗಳು.